ಗೈಸ್, ನೀವೆಲ್ಲ ಈ ಗುಲಾಬಿ ಹೂವು ನೋಡಿದ ತಕ್ಷಣ ನಿಮ್ಮ ಒಂದು ಮುಖದಲ್ಲಿ ಒಂದು ಚಿಕ್ಕ ನಗು ಬರುತ್ತಲ್ಲ, ಅದೇ ರೀತಿ ಕೂಡ ವಾಟ್ಸಪ್ ಯೂಸ್ ಮಾಡೋರು ಕೂಡ ನಿಮ್ಮ ಒಂದು ಮುಖದಲ್ಲಿ ಕೂಡ ಒಂದು ಚಿಕ್ಕ ನಗು ಬರುತ್ತೆ. ಗೈಸ್, ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದ್ರೆ ವಾಟ್ಸಪ್ದವರು ನಮ್ಮ ಒಂದು ಸೇಫ್ಟಿಗೋಸ್ಕರ ಒಂದು ಹೊಸ ಫ್ಯೂಚರ್ ಫೈನಲ್ ಆಗಿ ಇವಾಗ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಬ್ಬ ವಾಟ್ಸಪ್ ಯೂಸರ್ಸ್ ಎಲ್ಲರಿಗೂ ಕೂಡ ನಿಮಗೆ ಆ ಒಂದು ಫೀಚರ್ಸ್ ಬಂದಿದೆ. ಏನಪ್ಪ ಅಂದರೆ ತುಂಬ ಸಿಂಪಲ್. ಯಾರಾದರೂ ನಮಗೆ ನಮ್ಮ ಜೊತೆ ಚಾಟ್ ಮಾಡಬೇಕು, ನಮ್ಮ ಜೊತೆ ಮಾತಾಡಬೇಕು, ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡಬೇಕು, ಯಾರಾದರೂ ನಮಗೆ ಫೋಟೋ ಕಳಿಸ್ಬೇಕಾದ್ರೆ ನಮ್ಮ ಏನು ಇಂಪಾರ್ಟೆಂಟ್ ನಮ್ಮ ಒಂದು ವಾಟ್ಸಪ್ ಜೊತೆ ಅಂದರೆ ವಾಟ್ಸಪ್ ನಮ್ಮ ಜೊತೆ ಚಾಟ್ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು, ಅವ್ರಿಗೆ ನಮ್ಮದೇ ಆದಂಥ ಒಂದು ಪರ್ಸನಲ್ ಮೊಬೈಲ್ ನಂಬರ್ ಕೊಡಬೇಕು. ಆ ನಂಬರ್ ಕೊಟ್ಟ ತಕ್ಷಣ ಅವ್ರು ನಮ್ಮ ಜೊತೆ ಚಾಟ್ ಮಾಡ್ತಾರೆ. ಚಾಟ್ ಮಾತ್ರ ಅಲ್ಲ, ಮತ್ತು ಕಾಲ್ ಕೂಡ ಮಾಡ್ತಾರೆ, ಡಿಸ್ಟರ್ಬ್ ಕೂಡ ಆಗುತ್ತೆ. ಮತ್ತು ಅದೊಂದೇ ಅಲ್ಲ, ಬೇರೆ ಥರಪಟ್ಟಿ ಅನ್ನೊಂದು ನಂಬರಿಂದ ಕಾಲ್ ಬರೋದು, ಮತ್ತು ಅದ್ರ ಜೊತೆ ಅವರು ವಾಟ್ಸಪ್ನಿಂದ ಏನು ಮಾಡೋದು, ಲಿಂಕ್ ಕಳಿಸೋದು, ಥರಪಟ್ಟಿ ಅಪ್ಲಿಕೇಶನ್ ಕಳಿಸೋದು, ಮತ್ತು ಸ್ಕ್ಯಾಮ್ ಲಿಂಕ್ ಕಳಿಸೋದು, ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ರೀತಿ ಕಾಮನ್ ಇದೆ ಆ್ಯಕ್ಚುಲಿ, ಎಲ್ಲರಿಗೆ ಹೇಳ್ಬೇಕಾದ್ರೆ ಈ ರೀತಿ ಒಂದು ಪ್ರಾಬ್ಲಮ್ ಎಲ್ಲರೂ ಕೂಡ ಆಗ್ತಾನೆ ಇರುತ್ತೆ ಆ್ಯಕ್ಚುಲಿ ಉಂಟ. ಆದರೆ ಇವಾಗ ವಾಟ್ಸಪ್ದ ಒಂದು ಹೊಸ ನೀವು ಫೀಚರ್ ರಿಲೀಸ್ ಮಾಡಿದ್ದಾರೆ. ಯಾವಂದ್ರೆ ಈ ಯೂಸರ್ ನೇಮ್ ಅನ್ನೋದು. ಯೂಸರ್ ನೇಮ್ ಅಂದರೆ ಏನಂದರೆ ಜಸ್ಟ್ ಏನಲ್ಲ, ಇನ್ನು ಮುಂದೆ ಯಾರೇ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳಿದ್ರು ಕೂಡ ನೀವು ಜಸ್ಟ್ ಏನಲ್ಲ, ನಿಮ್ಮ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ ಕೊಡೋ ಅವಶ್ಯಕತೆನಲ್ಲ. ಜಸ್ಟ್ ಏನಲ್ಲ, ನಿಮ್ಮೊಂದು ವಾಟ್ಸಪ್ ಯೂಸರ್ ನೇಮ್ ಕೊಟ್ಟರೆ ಸಾಕು, ಆರಾಮಾಗಿ ಅವರು ನಿಮ್ಮ ಜೊತೆ ವಾಟ್ಸಪ್ನಲ್ಲಿ ಚಾಟ್ ಮಾಡ್ಬೋದು, ಫೋಟೋ ಕಳಿಸ್ಬೋದು, ಕೂಡ ಕಳಿಸ್ಬೋದು, ಮತ್ತು ಚಾಟ್ ಕೂಡ ಮಾಡ್ಬೋದು. ಆದರೆ ಇದಕ್ಕೆ ನೀವು ಏನು ಮಾಡಬೇಕು, ಯೂಸರ್ ನೇಮ್ ಅನ್ನೋದು ಒಂದು ಕ್ರಿಯೇಟ್ ಮಾಡಬೇಕು. ಅದ್ರ ಜೊತೆಗೆ ಯೂಸರ್ ನೇಮ್ ಅಂದ ತಕ್ಷಣ ನಿಮಗೆ ಎಲ್ಲರಿಗೂ ಒಂದು ಡೌಟ್ ಬರ್ಬೋದು, ಏನಪ್ಪ ಬ್ರದರ್ ಯೂಸರ್ ನೇಮ್ ಎಲ್ಲರಿಗೂ ಗೊತ್ತಾದ್ರೆ ಯಾರು ಬೇಕಾದ್ರೆ ನನ್ನ ಜೊತೆ ಚಾಟ್ ಮಾಡ್ಬೋದಾ? ಇಲ್ಲ, ಅಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಕೊಡಿದೆ. ಆ ಸೆಟ್ಟಿಂಗ್ ಆನ್ ಮಾಡಿದ್ರೆ ನೀವು ಯಾರು ನಿಮ್ಮ ಜೊತೆ ಚಾಟ್ ಮಾಡ್ಬೇಕು ಅವರು ಮಾತ್ರ ನಿಮಗೆ ಚಾಟ್ ಮಾಡ್ಬೋದು. ಅದನ್ನ ಬಿಟ್ಟರೆ ಬೇರೆಯವ್ರು ಯಾರು ಕೂಡ ಚಾಟ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಮತ್ತು ಅದ್ರ ಜೊತೆಗೆ ಯಾರೇ ಏನೇ ಮಾಡಿದ್ರು ಕೂಡ ನಿಮ್ಮ ಒಂದು ಪರ್ಸನಲ್ ನಂಬರ್ ಅವ್ರ ಹತ್ರ ತೋರಿಸಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ಆ ಯೂಸರ್ ನೇಮ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಮತ್ತು ಅದು ಯಾವ ರೀತಿ ಪರ್ಸನಲ್ ಸೇವ್ ಮಾಡೋದು, ಅದನ್ನ ಯಾವ ರೀತಿ ಇದನ್ನ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರಿಗೂ ಹೇಳೋದಂದ್ರೆ, ನಿಮಗೆಲ್ಲ ಈ ರೀತಿ ಇನ್ಫಾರ್ಮೇಷನ್ ಮಾಹಿತಿ ಎಲ್ಲ ನಿಮಗೆ ಸಿಗ್ಬೇಕಾದ್ರೆ ನೀವು ಮಾಡಬೇಕು ಕೆಲಸ ಏನು ಅಲ್ಲ, ಜಸ್ಟ್ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಇನ್ನೂ ಹೊಸಬಾಗಿ ನೋಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನೋದು ಕ್ಲಿಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆ ವಿಡಿಯೋ ಲೈಕ್ ಮಾಡೋದು ಕೂಡ ಮರಿಬೇಡಿ. ಅದ್ರ ಜೊತೆ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿದ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇದಾಗಿ ಬಂದ್ಬಿಟ್ಟು ನಾನು ನಿಮಗೆ ಅದು ಯಾವ ರೀತಿ ಯೂಸರ್ ನೇಮ್ ಕ್ರಿಯೇಟ್ ಮಾಡೋದು, ಅದು ಯಾವ ರೀತಿ ಏನು ಹೇಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಎಲ್ಲರಿಗೂ ಕೂಡ ಈ ಯೂಸರ್ ನೇಮ್ ಅಂದರೆ ಏನು ಇನ್ನು ಕ್ಲಿಯರಾಗಿ ನಾನು ನಿಮಗೆ ಅರ್ಥ ಮಾಡಿಸ್ತೇನೆ. ಯಾಕಂದರೆ ಇದು ಅದರ ನಂತರ ಕ್ರಿಯೇಟ್ ಮಾಡೋದು ಯಾವ ರೀತಿ ಎನೇಬಲ್ ಮಾಡೋದು ಅದು ನಾನು ನಿಮಗೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಯೂಸರ್ ನೇಮ್ ಅಂದರೆ ಏನಂತ ನೀವು ತಿಳ್ಕೊಬೇಕು ಪ್ರತಿಯೊಬ್ಬರು ಕೂಡ. ಏನಪ್ಪ ಯೂಸರ್ ನೇಮ್ ಅಂದರೆ ತುಂಬ ಸಿಂಪಲ್. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅಂದರೆ ಅಲ್ಲಿ ನೀವು ನೋಡ್ಕೊಬೋದು. ಇನ್ಸ್ಟಾಗ್ರಾಮ್ ನಮ್ಮೊಂದು ಯೂಸರ್ ನೇಮ್ ಸರ್ಚ್ ಮಾಡಿದ ತಕ್ಷಣ ನಾವು ಮಾಡಿದಂಥ ವೀಡಿಯೋ ಅಲ್ಲಿ ಚಾಟ್ ಆಪ್ಷನ್ ಮೆಸೇಜ್ ಮಾಡೋ ಆಪ್ಷನ್ ಸಿಗುತ್ತೆ, ಕಾಲ್ ಆಪ್ಷನ್ ಕೂಡ ಸಿಗುತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಅದ್ರ ಮೂಲಕ ನಮ್ಮ ವೀಡಿಯೋ ಆಗಿರ್ಬೋದು, ನಮ್ಮ ಜೊತೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅದ್ರ ಬಟ್ ಅವ್ರು ನಮ್ಮ ನಂಬರ್ ಸಿಗಲ್ಲ. ಓಕೆ, ಅಲ್ಲಿ ನಮ್ಮ ಜೊತೆ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಇದು ಯೂಸರ್ ನೇಮ್ ಅಂದರೆ ಇನ್ಸ್ಟಾಗ್ರಾಮ್ನಿಂದ ಇದು ಮಾಡ್ಬೋದು. ಅದೇ ರೀತಿ ಕೂಡ ಫೇಸ್ಬುಕ್ನಲ್ಲಿ ಕೂಡ ಯೂಸರ್ ನೇಮ್ ಒಂದಿರುತ್ತೆ. ಆ ಫೇಸ್ಬುಕ್ನಲ್ಲಿ ಕೂಡ ನೀವು ಸರ್ಚ್ ಮಾಡಿದ ತಕ್ಷಣ ನಮ್ಮ ಪೇಜ್ ಬರುತ್ತೆ. ಅದೇ ರೀತಿ ಕೂಡ ನಮ್ಮ ಯೂಟ್ಯೂಬ್ನಲ್ಲಿ ಕೂಡ ನಮ್ಮ ಯೂಸರ್ ನೇಮ್ ನಮ್ಮದು ಒಂದು ಚಾನಲ್ ನೇಮ್ ಇದೆ. ಈಗ ಈ ಚಾನಲ್ ನೇಮ್ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ನಮ್ಗೆ ಬರುತ್ತೆ. ಅದೇ ರೀತಿ ಕೂಡ ವಾಟ್ಸಪ್ದಲ್ಲಿ ಕೂಡ ಒಂದು ಯೂಸರ್ ನೇಮ್ ಅನ್ನೋದು ಇಟ್ಟಿದ್ದಾರೆ. ಯಾವ ರೀತಿ ಯೂಸರ್ ಅಂದರೆ ಟೆಲಿಗ್ರಾಮ್ ಎಕ್ಸಾಂಪಲ್ ಆಗ್ಬೇಕಾದ್ರೆ ಟೆಲಿಗ್ರಾಮ್ ನೀವು ಯೂಸರ್ ನೇಮ್ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ನಮ್ಮ ಪೇಜ್ ಅಂದರೆ ನಮ್ಮ ಪ್ರೊಫೈಲ್ ಬರುತ್ತೆ. ಅದರಲ್ಲಿ ನಮ್ಮ ಪರ್ಸನಲ್ ನಂಬರ್ ತೋರಿಸಲ್ಲ. ಅದೇ ರೀತಿ ಕೂಡ ವಾಟ್ಸಪ್ದವ್ರು ಏನು ಮಾಡಿದ್ದಾರೆ ಇದೆಲ್ಲ ಉದ್ದೇಶ ಏನು ಸ್ಕ್ಯಾಮು ಇದು ಏನು ಇತ್ತೀಚೆಗೆ ತುಂಬ ಬ್ಲಾಕ್ ಮೇಲೆ ಈ ರೀತಿ ಆಗ್ತದಲ್ಲ, ಆ ಒಂದು ಕಾರಣಕ್ಕೋಸ್ಕರ ಹಿಂಗಾದರೆ ನಮ್ಮೊಂದು ವಾಟ್ಸಪ್ ಯೂಸ್ ಮಾಡೋದು ಬಿಡ್ತಾರೆ ಅಂತ ಹೇಳಿ ಈ ವಾಟ್ಸಪ್ದವ್ರು ಏನು ಮಾಡಿದ್ದಾರೆ, ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತು ಈ ಮೊದಲು ಟಿಕ್ಟಾಕ್ ಇತ್ತು ಅದೆಲ್ಲ ಬಿಡಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಮತ್ತು ಈ ಟೆಲಿಗ್ರಾಮ್ ಅನ್ನೋದು ಅದರಿಂದ ಕಾಪಿ ಮಾಡಿ ಏನು ಮಾಡಿದ್ದಾರೆ, ಅವರು ಕೂಡ ಈ ಯೂಸರ್ ನೇಮ್ ಅನ್ನೋದು ಫೀಚರ್ಸ್ ಇದು ಮಾಡಿದ್ದಾರೆ, ರೂಲ್ ಮಾಡಿದ್ದಾರೆ. ಯೂಸರ್ ನೇಮ್ ಅಂದರೆ ಏನಂದ್ರೆ ತುಂಬ ಸಿಂಪಲ್. ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಯಾವ ರೀತಿ ಇದೆ ಅದೇ ರೀತಿ ಕೂಡ ಇದು ಪ್ಲಾಟ್ಫಾರ್ಮ್, ಇದು ಕೂಡ ಸೇಮ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಜಸ್ಟ್ ಅಲ್ಲ, ನಿಮ್ಮ ಯೂಸರ್ ನೇಮ್ ಇದ್ದರೆ ಯಾವ ರೀತಿ ಇನ್ಸ್ಟಾಗ್ರಾಮ್ ನೀವು ಚಾಟ್ ಮಾಡ್ತಾರೆ ಅದೇ ರೀತಿ ಕೂಡ ಇನ್ನು ಮುಂದೆ ವಾಟ್ಸಪ್ನಲ್ಲಿ ಯೂಸರ್ ನೇಮ್ ಅನ್ನೋದು ಸೆಟ್ ಮಾಡ್ಕೋಬೇಕು. ಆ ಯೂಸರ್ ನೇಮ್ನಿಂದ ಅವರು ನಿಮ್ಮ ಜೊತೆ ಚಾಟ್ ಮಾಡ್ಬೋದು. ಅದನ್ನ ಯಾವ ರೀತಿ ಎನೇಬಲ್ ಏನು ಮಾಡೋದು ಇವಾಗ ಹೇಳ್ತೇನೆ. ಈಗ ಯೂಸರ್ ನೇಮ್ ಅಂತ ಕ್ಲಿಯರ್ ಅದ ಅಂದರೆ ಯೂಸರ್ ನೇಮ್ ಏನಂದರೆ ಗೊತ್ತಾಯ್ತಲ್ಲ, ನಿಮಗೆ ಯೂಸರ್ ನೇಮ್ ಅಂದರೆ ಏನು ಕ್ಲಿಯರ್ ಆಗಿ ಅರ್ಥವಾಯ್ತಲ್ಲ. ಜಸ್ಟ್ ಅಲ್ಲ, ಈಗ ನನಗೆ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನನಗೆ ತೋರಿಸ್ತೀನಿ.
ತುಂಬ ಸಿಂಪಲ್. ಏನೂ ಅಲ್ಲ, ಈಗ ನಾನು ನಿಮಗೆ ಮೊದಲನೇದಾಗಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೊದಲನೇದಾಗಿ ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಳಿಸ್ತೀನಿ. ನೀವೇನು ಮಾಡಿ, ಜಸ್ಟ್ ಏನೂ ಮಾಡೋಂಗಿಲ್ಲ. ಜಸ್ಟ್ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ವಾಟ್ಸಪ್ ಇಂಟರ್ಪೇಜ್ ಅಂದ್ರೆ ಮೇನ್ ಸೆಕ್ಷನ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ನೀವು ಯೂಸರ್ ನೇಮ್ ಸೆಟ್ ಮಾಡಬೇಕು ಅಂದ್ರೆ ನಿಮ್ಮ ಪರ್ಸನಲ್ ನಂಬರ್ ಇನ್ನೊಬ್ಬರಿಗೆ ಕಾಣಬಾರ್ದಪ್ಪ, ಇನ್ನೊಬ್ಬರಿಗೆ ನಾ ಬರ್ದಂದ್ರೆ ಜಸ್ಟ್ ನೀವು ಅದನ್ನ ಈ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಬೇಕು. ಯಾವ ಜಸ್ಟ್ ಏನಿಲ್ಲ, ಇಲ್ಲಿ ನೋಡಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲೊಂದು ಆಪ್ಷನ್ ಬರುತ್ತೆ. ಯಾವುದಪ್ಪ ಆಪ್ಷನ್ ಅಲ್ಲ, ಅಕೌಂಟ್ ಅಂತ. ಜಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಬಂತು ಇಲ್ಲಿ ಯೂಸರ್ ನೇಮ್ ಅಂತ ಇದೆ ನೋಡಿ, ಜಸ್ಟ್ ನೋಡ್ಕೊಳ್ಳಿ. ಈ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಅದಕ್ಕಿಂತ ಮುಂಚೆ ನಾನು ಹೇಳ್ತಾನೆ, ಇಲ್ಲಿ ಆಪ್ಷನ್ ಬರುತ್ತೆ. ಇಲ್ಲಾಂದ್ರೆ ಇಲ್ಲಿ ನೀವು ಬ್ಯಾಕ್ ಬಂದ ತಕ್ಷಣ ನಿಮಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಪ್ರೊಫೈಲ್ ಇದೆಲ್ಲ ಜಸ್ಟ್ ನಿಮ್ಮದು ಇಲ್ಲಿ ಕೂಡ ಬರುತ್ತೆ. ಜಸ್ಟ್ ನಿಮ್ಮ ಅಕೌಂಟ್ ಸ್ಟೇಟಸ್ ಏನಿದೆಲ್ಲ ನಿಮ್ಮ ಚಾಟ್ ಆಪ್ಷನ್ ಇಲ್ಲಿ ಕೂಡ ಬರುತ್ತೆ. ಅದು ಯೂಸರ್ ನೇಮ್ ಇಲ್ಲಿ ನಿಮ್ಗೆ ಬರುತ್ತೆ ನೋಡಿ. ಯೂಸರ್ ನೇಮ್ ಇಲ್ಲಿ ಕೂಡ ಸೆಟ್ ಮಾಡ್ಬೋದು. ನೀವು ಅಲ್ಲಿಂದ ಬೇಕಾದ್ರೂ ಕೂಡ ಮಾಡ್ಬೋದು, ಇಲ್ಲಿಂದ ಬೇಕಾದ್ರೂ ಕೂಡ ಮಾಡ್ಬೋದು. ನಿಮಗೆ ಎಕ್ಸಾಂಪಲ್ ಬಂತು, ಈಗ ಯೂಸರ್ ನೇಮ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ. ಒಂದು ಕ್ರಿಯೇಟ್ ಯೂಸರ್ ನೇಮ್ ಅಂತ ಇರುತ್ತೆ. ಸೆಕೆಂಡ್ ಬಿಟ್ಟು ಯೂಸ್ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅಂತ ಇದೆ ಇಲ್ಲಿ ಬಂದ್ಬಿಟ್ಟು, ಮತ್ತೆ ಯೂಸ್ ಫೇಸ್ಬುಕ್ ಯೂಸರ್ ನೇಮ್ ಅಂತ ಇದೆ. ಇದೇನಪ್ಪ, ಯಾರಾದರೂ ಬಿಸ್ನೆಸ್ ಇದ್ರೆ, ಯಾರಾದರೂ ಕ್ರಿಯೇಟರ್ಸ್ ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರೆ ಅವ್ರಿಗೆ ಅವ್ರ ಪ್ರೊಫೈಲ್ ಅನ್ನೋದು ಇರುತ್ತೆ. ಯೂಟ್ಯೂಬ್ ಆಗಿರ್ಬೋದು, ಏನಾರ ಈಗ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಆ ಒಂದು ನೇಮ್ ಅವ್ರಿಗೆ ಬೇಕಾಗಿರುತ್ತೆ. ಅದೇ ರೀತಿ ಕೂಡ ನೀವು ಡೈರೆಕ್ಟ್ ಅದೇ ನೇಮ್ ಇಲ್ಲಿ ಹಾಕ್ಬೋದು. ಜಸ್ಟ್ ನೋಡಿ, ಯೂಸ್ ಇನ್ಸ್ಟಾಗ್ರಾಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಒಂದು ನೇಮ್ ಇದೆ ಆ ನೇಮ್ ನೋಡ್ಕೊಂಡು ನಾನು ಕನ್ನಡ ಟೆಕ್ಸ್ಟಲ್ಲ ಅದೇ ನೇಮ್ ಡೈರೆಕ್ಟಾಗಿ ಬರುತ್ತೆ. ಈಗ ಬೇಡ, ನನಗೆ ಬೇಡ. ಈಗ ನೀವು ಏನು ಮಾಡಿ, ನಿಮ್ಗೆ ಬೇಕಾದ್ರೆ ನೀವು ಫೇಸ್ಬುಕ್ ನೇಮ್ ಇದ್ರೆ ಅದೇ ನೇಮ್ ಬೇಕಂದ್ರೆ ಅದೇ ನೇಮ್ ಹಾಕ್ಬೋದು, ಇಲ್ಲಾಂದ್ರೆ ಬೇಡ ಅಂದ್ರೆ ಬೇಡ. ಜಸ್ಟ್ ಏನಿಲ್ಲ, ಈಗ ನಾನು ಏನು ಮಾಡ್ತೀನಿ, ಕ್ರಿಯೇಟ್ ಮಾಡ್ಬೇಕು ಹೊಸದಾಗಿ. ಜಸ್ಟ್ ಅದಕ್ಕೋಸ್ಕರ ಕ್ರಿಯೇಟ್ ಯೂಸರ್ ನೇಮ್ ಅಂತೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಎಕ್ಸಾಂಪಲ್ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಶಿವು ಅಂತ ಇಟ್ಬಿಡ್ತೀನಿ. ನನ್ನ ಚಾನಲ್ ನೇಮ್ ಬೇಡ. ಎಕ್ಸಾಂಪಲ್ ಶಿವು ಅಂತ ನೋಡಿ, ಎಷ್ಟೋ ಜನ ಯೂಸ್ ಮಾಡಿದಾರೆ ಆಲ್ರೆಡಿ. ನೇಮ್ತು ಶಿವು 2003 ಅಂತ ಇಟ್ಬಿಡ್ತೀನಿ. ನೋಡೋಣ ಎಕ್ಸಾಂಪಲ್. ಓಕೆ, ಇಲ್ಲಿದೆ ನೋಡಿ ಎಕ್ಸಾಂಪಲ್ ತೋರ್ಸಾನೆ. ಇವಾಗಲೇ ನೀವು ನಿಮ್ಮ ಚಾನಲ್ ನೇಮ್ ಮಾಡ್ತಾ ಇದ್ರೆ, ಚಾನಲ್ ನೇಮ್ ಬೇಕಂದ್ರೆ ಇವಾಗಲೇ ನೋಡಿ ಹಾಕಿ. ಯಾಕಂದ್ರೆ ತುಂಬ ಜನ ತೊಗೊಂಡಿರ್ತಾರೆ, ಈಗಾಗಲೇ ತುಂಬ ಜನ ಮಾಡ್ತಾ ಇದ್ದಾರೆ. ಬೇಗ ಬಿಡಕ್ಕೆ ಹೋಗಬೇಡಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಹಾಕಿ ಜಸ್ಟ್ ಏನಿಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವೈಲೇಬಲ್ ಇದೆ ನೋಡಿ ನನ್ನ ನೇಮ್. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂತು ನೋಡಿ. ಇವಾಗ ರಿಸೀವ್ಡ್ ನನ್ನ ಯೂಸರ್ ನೇಮ್ ಬಂತು ನೋಡಿ, ಶಿವ 2003 ಅಂತ ಬಂದ್ಬಿಟ್ಟು ಜಸ್ಟ್ ಓಕೆ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಆಪ್ಷನ್ ಬರ್ತದೆ, ಯಾವಂದ್ರೆ ಕಾಂಟ್ಯಾಕ್ಟ್ ಬೈ ಯೂಸರ್ ನೇಮ್ ಅಂತ ಇದಿಲ್ಲ ನೋಡಿ. ಜಸ್ಟ್ ಕಾಂಟ್ಯಾಕ್ಟ್ ಮೀ ಬೈ ಯೂಸರ್ ನೇಮ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಏನಪ್ಪ ಆಪ್ಷನ್, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಆಪ್ಷನ್ ಬರುತ್ತೆ. ಎವ್ರಿ ಬರ್ತವೆ, ಮತ್ತೆ ಇಲ್ಲಿ ತೆರಳ ಆಪ್ಷನ್ ಬಿಟ್ಟು ಪೀಪಲ್ ಕಾನ್ ಮೇ ಕೀ ಅಂತ ಒಂದು ಬರುತ್ತೆ. ಒಂದು ಕೀ ರೀತಿ ಒಂದು ಬರುತ್ತೆ. ಅವು ಕೀ ಅಂತ ಒಂದು ಜಸ್ಟ್ ಒಂದು ಕೀ ರೀತಿ ಬರುತ್ತೆ. ಇದರಲ್ಲಿ ನೀವು ಯಾವ ರೀತಿ ಅಂದ್ರೆ, ಈ ಯೂಸರ್ ನೇಮು ಎಲ್ಲರೂ ಯಾರು ಬೇಕಾದ್ರೆ ಸರ್ಚ್ ಮಾಡೋ ಯೂಸರ್ ನೇಮ್, ನನ್ನ ಯೂಸರ್ ನೇಮ್ ಅಲ್ಲಿ ಬರಬೇಕು, ಅವರು ನನ್ನ ಜೊತೆ ಚಾಟ್ ಮಾಡ್ಬೋದು ಅಂದ್ರೆ ಎವ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲ, ಯಾರಾದರೂ ನನ್ನ ಜೊತೆ ಚಾಟ್ ಮಾಡ್ಬೇಕಾದ್ರೆ ಅವ್ರು ನನ್ನ ಪರ್ಮಿಷನ್ ತೊಗೋಬೇಕು. ಎಲ್ಲ ಯಾರು ಬೇಕಾದರೂ ಕೂಡ ಬಂದು ನನ್ನ ಜೊತೆ ಚಾಟ್ ಮಾಡಬಾರ್ದು, ನನ್ನ ಜೊತೆ ವಾಟ್ಸಪ್ ಅವ್ರಿಗೆ ಇನ್ನು ಚಾಟಿಂಗ್ ಸಿಗಬಾರ್ದಪ್ಪ ಅಂದ್ರೆ ನೀವು ಏನು ಮಾಡಬೇಕು, ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡಿ, ಪೀಪಲ್ ಅಂತ ಇದ್ರು. ಜಸ್ಟ್ ಪೀಪಲ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ನಿಮ್ಗೊಂದು ಕೋಡ್ ಬರುತ್ತೆ. ಇಲ್ಲಿ ನೀವು ಕೋಡ್ ಚೇಂಜ್ ಕೂಡ ಮಾಡ್ಕೊಳ್ಬೋದು, ನೀವು ನೋಡ್ಕೊಳ್ಬೋದು. ರಿಪ್ಲೇಸ್ ಕೋಡ್ ಅಂತ ಅಂದ್ರೆ ಒಂದು ಕೀ ರೀತಿ ಬರುತ್ತೆ, ಒಂದು ಕೀ ಪಿನ್ ಅಂದರೆ 4 ಡಿಜಿಟ್ ಪಿನ್ ಬರುತ್ತೆ. ಜಸ್ಟ್ ಅನ್ನಲ್ಲ, ಎಕ್ಸಾಂಪಲ್ ಈ ಪಿನ್ ಇದಲ್ಲ, ಈ ಪಿನ್ ನೀವು ಜಸ್ಟ್ ಅನ್ನಲ್ಲ, ಈ ಪಿನ್ ಯಾವ್ದು ಬೇಕಾದ್ರೆ ನೀವು ರಿಪ್ಲೇಸ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ಪಿನ್ ಬರುತ್ತೆ. ಆ ಜಸ್ಟ್ ನೀವು ಆ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಿನ್ ಆಟೋಮೆಟಿಕ್ ಸೇವ್ ಆಗುತ್ತೆ. ಇದರಿಂದ ಏನಾಗ್ತಂದ್ರೆ ಈ ಪೀಪಲ್ಸ್ ಅಂತ ಇದರಿಂದ ಏನಾಗುತ್ತೆ, ಯಾರ್ದಾದ್ರು ನಿಮ್ಮೊಂದು ಯೂಸರ್ ನೇಮ್ ನಿಂದ ಸರ್ಚ್ ಮಾಡಿ ವಾಟ್ಸಪ್ನಲ್ಲಿ ನಿಮ್ಮ ಜೊತೆ ಚಾಟ್ ಮಾಡ್ಬೇಕಾದ್ರೆ ಅವ್ರಿಗೆ ಈ ಕೀ ಬೇಕು. ಈ ಕೀ ನೀವು ಅವ್ರಿಗೆ ಅಂದರೆ ಈ ಕೀ ಅವ್ರಿಗೆ ನೀವು ಏನಾದರೂ ಸೆಂಡ್ ಮಾಡಿದರೆ, ಈ ಕೀ ಅವ್ರು ಏನಾದರೂ ಎಂಟರ್ ಮಾಡಿದರೆ ಮಾತ್ರ ನಿಮ್ಮ ಜೊತೆ ಚಾಟ್ ಮಾಡ್ಬೋದು ವಾಟ್ಸಪ್ನಲ್ಲಿ. ಏನಾದರೂ ಒಂದು ವೇಳೆ ಈ ಕೀ ಅವರು ಎಂಟರ್ ಮಾಡಲಿಲ್ಲ ಅಂದರೆ, ಈ ಪಿನ್ ಏನಾದರೂ ಎಂಟರ್ ಮಾಡಲಿಲ್ಲ ಅಂದರೆ ಅವರು ನಿಮ್ಮ ಜೊತೆ ಚಾಟ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇದರಿಂದ ಏನಾಗ್ತಂದ್ರೆ ಸೇಫ್ ಇರ್ತೀವಿ. ಯಾವ ರೀತಿ ಸೇಫ್ ಅಂದರೆ, ಯಾರು ಸಿಕ್ಕಿದವ್ರು ಬೇಕಾದ್ರೆ ಅಂದರೆ ಯಾರು ಬೇಕಾದ್ರೂ ಬಂದು ನಿಮ್ಮ ಜೊತೆ ಚಾಟ್ ಮಾಡಲ್ಲ ಈ ಕೀ ಸೆಟ್ ಮಾಡಿದ್ರೆ. ಇಲ್ಲ, ಎವ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಂದ್ರೆ ಯಾರು ಬೇಕಾದ್ರೂ ಬಂದು ನಿಮ್ಮ ಜೊತೆ ಚಾಟ್ ಮಾಡ್ಬೋದು. ನಿಮ್ಮ ಜೊತೆ ಯಾರು ಬೇಕಾದ್ರೂ ಬಂದು ಅಂದರೆ, ಯಾರು ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ಅಂದರೆ ನಿಮ್ಮ ಯೂಸರ್ ನೇಮ್ ಒಂದು ಇದ್ದರೆ ಸಾಕು, ಅವ್ರು ನಿಮ್ಮ ಜೊತೆ ಡೈರೆಕ್ಟಿಗೆ ಬಂದು ಚಾಟ್ ಮಾಡ್ಬೋದು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಪೀಪಲ್ ಅಂತೆಲ್ಲ ಜಸ್ಟ್ ಆ ಪೀಪಲ್ ಮೇಲೆ ಕ್ಲಿಕ್ ಮಾಡಿದರೆ ಬೆಸ್ಟು. ಯಾಕಂದರೆ ನಿಮಗೆ ಒಂದು ಕೋಡ್ ಬರುತ್ತೆ, ಇದರಲ್ಲಿ ನಿಮಗೆ ಯಾವ ಕೋಡ್ ಬೇಕೋ ಆ ಕೋಡ್ ಸೆಲೆಕ್ಟ್ ಮಾಡಿದರೆ ಆ ಕೋಡು ನೀವು ಯಾರು ನಿಮ್ಮ ಜೊತೆ ಚಾಟ್ ಮಾಡ್ಬೇಕಂತಿದ್ರೆ, ಯಾರ ಜೊತೆ ನೀವು ಏನಾದರೂ ವಾಟ್ಸಪ್ ಡೀಟೇಲ್ಸ್ ಈ ರೀತಿ ಪರ್ಸನಲ್ ಬಿಸ್ನೆಸ್ ಅದು ಇದು ಮಾಡ್ಬೇಕಂತಿದ್ರೆ ಅವ್ರಿಗೆ ಏನು ಮಾಡ್ಬೋದು, ಜಸ್ಟ್ ಈ ಕೋಡ್ ಇದಲ್ಲ, ಈ ಕೋಡ್ ಅವ್ರಿಗೆ ಹೇಳಿದರೆ ಸಾಕು. ಆ ಕೋಡ್ ಅವ್ರು ಏನಾದ್ರು ಎಂಟರ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಜೊತೆ ಚಾಟ್ ಮಾಡ್ಬೋದು. ಏನಾದರೂ ಅವ್ರು ಆ ಕೋಡ್ ಎಂಟರ್ ಮಾಡಲಿ ಅಂದರೆ ಯಾವುದೇ ರೀತಿ ಚಾಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಈ ರೀತಿ ಮಾಡಿ ನೀವು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಈ ರೀತಿ ನೋಡಿ, ಏನೂ ಇಲ್ಲ, ಬೇಗ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಬೇಡಪ್ಪ ನಾನು ಯೂಸರ್ ನೇಮ್ ಬೇಡ ಅಂದರೆ ಜಸ್ಟ್ ನೀವು ಒಂದು ಡಿಲೀಟ್ ಕೂಡ ಮಾಡ್ಕೊಳ್ಳಿ. ಯೂಸರ್ ನೇಮ್ ಕ್ಲಿಕ್ ಮಾಡಿದ ತಕ್ಷಣ ಇದು ಏನಿಲ್ಲ, ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಪ್ಷನ್ ಬರುತ್ತೆ. ಜಸ್ಟ್ ಈ ಡಿಲೀಟ್ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯೂಸರ್ ನೇಮ್ ಕೂಡ ಡಿಲೀಟ್ ಆಗುತ್ತೆ. ಅದು ಬೇಡಪ್ಪ ಅಂದರೆ ಡಿಲೀಟ್ ಮಾಡ್ಬೋದು. ಮತ್ತೆ ಬೇಕಾದ್ರೆ ಮತ್ತೇನು ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ
ಯೂಸ್ ಮಾಡ್ಬೋದು. ಏನಲ್ಲ ತುಂಬ ಸಿಂಪಲ್. ಮೊದಲನೇದಾಗಿ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದೆ. ಈ ರೀತಿ ನೋಡಿ ಯೂಸರ್ ನೇಮ್ ಮಾಡೋದು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಖುಷಿ ಆಯಿತು, ನನಗೆ ಮಾತ್ರ ತುಂಬ ಖುಷಿ ಆಯಿತು, ನಿಮಗೂ ಕೂಡ ಖುಷಿ ಆಗಿದೆ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನೀವು ಎಲ್ಲ ನನ್ನ ಫ್ಯಾಮ್ಲಿ, ನಾನು ಅರ್ಥ ಮಾಡ್ಕೋತೀನಿ. ಯಾಕಂದರೆ ಈ ಯೂಸರ್ ನೇಮ್ನಿಂದ ಇನ್ನು ಮುಂದೆ ಯಾರಿಗೂ ಕೂಡ ನೀವು ನಂಬರ್ ಕೂಡ ಅವಶ್ಯಕತೆ ಇಲ್ಲ. ಯೂಸರ್ ನೇಮ್ ಸೆಟ್ ಮಾಡಿದ್ರೆ ಸಾಕು. ಅಲ್ಲಿ ಒಂದು ನಿಮಗೆ ಯಾರಿಗೆ ಬೇಕಾದ್ರೂ ನೀವು ಅಂದರೆ ಯಾರು ಬೇಕಾದ್ರೂ ಬಂದು ನಿಮ್ಮ ಜೊತೆ ಚಾಟ್ ಮಾಡ್ಬೇಕಾದ್ರೆ ಎವ್ರಿ ಮೇಲೆ ಇಟ್ಟರೆ ಸಾಕು, ಯಾರು ಬೇಕಾದ್ರೂ ಬಂದು ನಿಮ್ಮ ಜೊತೆ ಚಾಟ್ ಮಾಡ್ಬೋದು. ಇಲ್ಲ ಆ ಪೀಪಲ್ ಒಂದು ಕೋಡ್ ಕೀ ಇದೆ, ಆ ಸೆಟ್ ಮಾಡಿದ್ರೆ ಏನು ಅಂತಂದರೆ ಯಾರಾದ್ರೂ ನಿಮ್ಮ ಜೊತೆ ಚಾಟ್ ಮಾಡೋಕೆ ಆ ಕೋಡ್ ಹಾಕಿದ್ರೆ ಸಾಕು, ಆರಾಮಾಗಿ ಅವ್ರು ನಿಮ್ಮ ಜೊತೆ ಚಾಟ್ ಮಾಡ್ಬೋದು. ಆ ಕೋಡ್ ಎಂಟರ್ ಮಾಡಲಿಲ್ಲ ಅಂದರೆ ಆ ಕೋಡ್ ರಾಂಗ್ ಆಗಿ ಹಾಕಿದರೆ ಯಾವುದೇ ರೀತಿ ನಿಮ್ಮ ಜೊತೆ ಚಾಟ್ ಮಾಡೋದಕ್ಕೆ ಇಂಪಾಸಿಬಲ್, ಅಂದರೆ ಯಾರಿಗೆ ಆಗಲ್ಲ, ಸಾಧ್ಯವಾಗಲ್ಲ. ಇದು ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ಯಾರೆಲ್ಲ ವಾಟ್ಸಪ್ ಕ್ರಿಯೇಟರ್ಸ್ ಅಂತ ಬರ್ತಾರೆ ನೋಡಿ, ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾರೆ ಬೇಗ ಇವಾಗಲೇ ಮಾಡ್ಕೊಳ್ಳಿ. ಈ ಫ್ಯೂಚರ್ಸ್ ಯಾರಿಗೆಲ್ಲ ಬಂದಿದೆ ಪ್ರತಿಯೊಬ್ಬರು ಎನೇಬಲ್ ಮಾಡ್ಕೊಳ್ಳಿ. ಇಲ್ಲ ಬ್ರದರ್ ನನಗೆ ಬಂದಿಲ್ಲ ಅಂದರೆ ನೀವೇನು ಮಾಡ್ಬೇಕಾರೆ ಜಸ್ಟ್ ಏನೂ ಇಲ್ಲ, ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ, ನಿಮ್ಮೊಂದು ವಾಟ್ಸಪ್ ಅಪ್ಡೇಟ್ ಬಂದಿರುತ್ತೆ, ಬೇಗ ವಾಟ್ಸಪ್ ಅಪ್ಡೇಟ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಬಂದಿರುತ್ತೆ, ಬೇಗ ಮಾಡ್ಕೊಳ್ಳಿ ಅಂತ ಏನಲ್ಲ. ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ವಾಟ್ಸಪ್ನಲ್ಲಿ ಬಂದಂಥ ಒಂದು ಸೇಫ್ಟಿ ಫೀಚರ್ ಇದು ಮಾಡೋ ಉದ್ದೇಶ ಏನಂದ್ರೆ, ಈ 11% ಅಂದರೆ ಅನ್ನೋನ್ ನಂಬರ್ದ ಕಾಲ್ ಮಾಡೋದು, ಸ್ಕ್ಯಾಮ್ ಆ್ಯಪ್ ಕಳಿಸೋದು, ಅಂದರೆ ಸ್ಕ್ಯಾಮ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಕಳಿಸೋದು, ಇದರಿಂದ ಅವ್ರ ಮೊಬೈಲ್ ಇದು ಮಾಡೋದು, ಯಾಕೆ ಮಾಡೋದು, ಕಂಟ್ರೋಲ್ ಮಾಡೋದು ತುಂಬ ಪ್ರಾಬ್ಲಮ್ ಅಂತ. ಆ ಒಂದು ಕಾರಣಕ್ಕೋಸ್ಕರ ಅದನ್ನೆಲ್ಲ ಮೈಂಡಲ್ಲೇ ಉದ್ದೇಶ ಇಟ್ಕೊಂಡು ಅದನ್ನೆಲ್ಲ ಮೈಂಡಲ್ಲೇ ಇನ್ನು ಆಲೋಚನೆ ಮಾಡಿ ವಾಟ್ಸಪ್ದವ್ರು ಏನು ಮಾಡಿದ್ರೆ ಈ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬೇಕಾದ್ರೆ ರೀಸೆಂಟಾಗಿ ಟೆಲಿಗ್ರಾಮ್ ಬ್ಯಾನ್ ಆಯಿತು. ಆ ರೀತಿ ನಮ್ಮ ವಾಟ್ಸಪ್ ಬ್ಯಾನ್ ಅಂದರೆ ಹೆಂಗೆ ಅಂತ ಭಯಪಟ್ಟು ವಾಟ್ಸಪ್ಗೆ ಮೀಟ್ ಆದವ್ರು ಏನು ಮಾಡಿದ್ರೆ ಇದನ್ನ ಅಪ್ಡೇಟ್ ಮಾಡಿದ್ರೆ, ಇದು ಹೊಸ ನೀವು ಸೇಫ್ಟಿ ಮಾಡಿದರೆ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಹೇಳಿದೆ ಮೊದಲು, ಅದ್ರ ಬರುತ್ತೆ ಅಂತ, ಅದ್ರ ಒಟ್ಟಿಗೆ ಫೈನಲಿ ರೂಲ್ ಔಟ್ ಮಾಡಿದೆ ಅಂತ. ಈ ಒಂದನ್ನು ಮುಗಿಸ್ತೀನಿ. ಈ ಒಂದನ್ನು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ಪ್ರತಿಯೊಬ್ಬರು ಆಗಿರ್ಬೋದು ಈ ವಿಡಿಯೋ ಯಾವ ರೀತಿ ಅನಿಸಿತ್ತು ಸಿಕ್ಕದೆ ಕಮೆಂಟ್ಸ್ ಅದ್ರ ಜೊತೆಗೆ ಏನಾದರೂ ತಪ್ಪಾಗಿ ಮಾಹಿತಿ ಕೊಡಿದರೆ ಕ್ಷಮೆ ಇರಲಿ ಅಂತ. ಈ ಒಂದನ್ನು ಮುಗಿಸ್ತೀನಿ. ಪ್ರತಿಯೊಬ್ಬರು ಟೇಕ್ ಕೇರ್, ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ಅಷ್ಟೆಲ್ಲ ರೀ. ಬಾಯ್. ಅದಕ್ಕಿಂತ ಮುಂಚೆ ನಿಮಗೆ ಇರುತ್ತೆ, ನೀವು ನನ್ನ ಜೊತೆ ಚಾಟ್ ಮಾಡೋಕೆ ನಿಮ್ಗೆ ವಾಟ್ಸಪ್ ಬಂದರೆ ನಾನು ಅದನ್ನ ಯೂಸರ್ ನೇಮ್ ಇಡಲ್ಲ, ಬೇಡ. ಯಾಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ, ಅಲ್ಲಿ ಮಾಡಿದರೆ ಸಾಕು, ನೀವು ನನ್ನ ಜೊತೆ ಇದ್ದಂಗೆ ಸದಾಕಾಲ ಇಲ್ಲಿ ಇರ್ತೀರ.